ಉಡುಪಿಯಲ್ಲಿ ವೆದರ್ ಸ್ವಲ್ಪ ಬದಲಾವಣೆ, ಈಗ ಬಿಸಿಲು ಬರ್ತಿದೆ ಸ್ವಲ್ಪ. ಓಕೆ, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗು ಕ್ರೇಜಿ ಇರುತ್ತೆ ಅಂತ ಹೇಳ್ತಾ ಹಾಯ್ ಹೆಲೋ ನಮಸ್ಕಾರ ದೋಸ್ತು, ಮತ್ತೆ ನಮ್ಮ ರಂಪರಮ್ಮನ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವ್ಲಾಗಲ್ಲಿ ಇದು ಕ್ರೇಜಿ ಮಾಡೋಣ. 2 ದಿವಸಕ್ಕೆ ಒಂದ್ಸಲ ಬರುತ್ತೆ ವ್ಲಾಗು. ಡೈಲಿ ಮಾಡೋಣ ಅಂದ್ಕೊಂಡೆ, ಬಟ್ ಡೈಲಿ ಮಾಡಲಿಕ್ಕೆ ನನಗೂ ಸ್ವಲ್ಪ ಕಷ್ಟ ಆಗ್ತದೆ. ಬನ್ನಿ ಹೋಗೋಣ. ಈಗ ಹೋಗಿ ನಾಷ್ಟ ಮಾಡಿಕೊಂಡು ಹಂಗೆ ಎಕ್ಸಾಮ್ ಹಾಲ್ಗೆ ಹೋಗಿ ಎಕ್ಸಾಮ್ ಹಾಲಲ್ಲಿ ಏನಾದರೂ ಬಾರ್ದು ಗೊತ್ತಿರೋದೇನಾದರೂ ಬಾರ್ದು ಈಗ ಬರೋಣ. ಬನ್ನಿ ನಾಷ್ಟ ಮಾಡೋಕೆ ಹೋಗೋಣ ಬನ್ನಿ. ಗೈಸ್, ಮೇನ್ ವಿಚಾರ ಏನಂತ ಅಂದರೆ ಇಲ್ಲಿದು ರೋಡ್ ಸರಿಯಾಗಿಲ್ಲ. ಇವರು ನನಗೆ ವೀಡಿಯೋ ಮಾಡಾಕು ಅಂತವ್ರೆ. ನಾನೊಂದು ದಿವಸ ಟೈಮ್ ಹೇಳಿದ್ದೀನಿ, ಇಂಥ ಟೈಮಲ್ಲಿ ವೀಡಿಯೋ ಮಾಡ್ತೀನಿ ಅಂತ. ಆ ಟೈಮಲ್ಲಿ ಹೋಗಿ ವೀಡಿಯೋ ಮಾಡಬೇಕು. ನೋಡಿ ರೋಡ್ ನೋಡಿ, ಫುಲ್ಲು ಅದಕ್ಕೆ ಗೆಟ್ಟೋಗೈತೆ ರೋಡು, ಫುಲ್ಲು ಕಾಲಾಸಾಗ್ಬಿಟ್ಟೈತೆ. ಸೊ ಅದಕ್ಕೆ ಇಲ್ಲಿರೋ ಸಿಟಿಸನ್ಸು ನನ್ನ ಸ್ವಲ್ಪ ಜಾಸ್ತಿ ಗುರ್ತಿಡಿತಾರೆ. ಸೊ ಅದಕ್ಕೆ ವೀಡಿಯೋ ಮಾಡಾಕಿದ್ರೆ ಸ್ವಲ್ಪ ಇದು ಬರ್ತದೆ. ಆ ಕಡೆ ರೈಲ್ವೆ ಸ್ಟೇಷನ್ ಸೈಡ್ ರೋಡಲ್ಲಿ ಸಖತ್ತಾಗಿದೆ ರೋಡು, ನೈಸ್ ರೋಡ್ ಇದ್ದಂಗಿದೆ, ಹೈವೇ ಇದ್ದಂಗೆ. ಇಲ್ಲಿ ನೋಡಿ ಫುಲ್ ಹದ್ಗೆಟ್ಟು ಕಂಗಾಲಾಗಿ ಹೋಗಿದೆ. ಸೊ ಅದಕ್ಕೆ ನಾನು ಅಂದೆ ಅವ್ರಿಗೆ, ಒಬ್ಬರು ಮಾತಾಡೋರು ನನ್ನ ಹತ್ರ ಚೆನ್ನಾಗಿ ಸಿಕ್ಕಿದ್ರೆ, ಒಬ್ಬರು ಏನು ಇದ್ರ ಬಗ್ಗೆ ಪ್ರಾಬ್ಲಮ್ಮು ನನಗೇನು ಗೊತ್ತಿಲ್ಲ, ಉಡುಪಿ ಬಗ್ಗೆ ಗೊತ್ತಿಲ್ಲ, ಒಂಚೂರು ಗೊತ್ತಿಲ್ಲ. ಸೊ ಅದಕ್ಕೆ ಯಾರಾದರೂ ಮಾತಾಡೋರು ಬಂದರೆ ನಾನು ವೀಡಿಯೋ ಮಾಡಾಕ್ತೀನಿ, ನಂದೇನಿಲ್ಲ ಪ್ರಾಬ್ಲಮ್ಮು ಅಂತಂದೆ. ಸೊ ಅದಕ್ಕೆ ಹೇಳೋದು, ಯಾರಾದರೂ ಸಿಕ್ಕಲಿ ಮಾತಾಡೋರು, ಆಮೇಲೆ ಆ ವಿಡಿಯೋ ಬಗ್ಗೆ ಮಾತಾಡೋಣ. ಆಮೇಲೆ ರೋಡ್ ಸರಿ ಆಗ್ತದೆ 100% ನಾನು ರೋಡ್ ಸರಿ ಮಾಡಿಸ್ತೀನಿ ಅಂತ ಹೇಳಿದೆ. ವೀಡಿಯೋ ಮಾಡೋಕ್ಕಾದ್ಮೇಲೆ ಮಾಡಿಸ್ತೀವಿ ಅಂತ ಹೇಳಿದೆ, ಆಗ್ತದೆ. ತಿಳಿ ಬಿಡಿ, ಎಕ್ಸಾಮ್ ಮುಗೀತು. ಈ ನನ್ನ ಫೋನ್ ಹಿಡ್ಕೊ ಬಂದಂಗೆಲ್ಲ ಈ ಕ್ರಿಕೆಟ್ಸು ಸೌಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ. ಮೈಕ್ ಬೇರೆ ಹಾಕ್ಕೊಂಡಿರಲ್ಲ, ಮೈಕ್ ಬೇರೆ ಹೊಸ ತೊಗೊಬೇಕು. ನನ್ನ ಕತೆ ಹೆಂಗೆ ಮಾಡ್ಬಿಡ್ತದೆ ನೋಡಿ. ರೈಸ್ ಮತ್ತು ಪುಳಿಯೋಗರೆ ಪ್ಯಾಕೆಟ್ ತೊಗೊಂಡು ಈಗ ಮನೆಗೆ ಹೋಗ್ತಾಯಿದ್ದೀನಿ. ಮನೆಗೆ ಹೋಗಿ ರೆಸ್ಟ್ ಮಾಡಬೇಕು, ರೀಲ್ಸ್ ನೋಡಿಕೊಂಡು ಕುತ್ಕೊಂಡು ನೆಕ್ಸ್ಟು 2 ಎಕ್ಸಾಮ್ ಗೈಸ್. ಚಾಲೆಂಜ್ ವಿಡಿಯೋಗೆ ಎಲ್ಲ ರೆಡಿ ಆಗ್ತಾಯಿರಿ. 2 ಕೋಟಿ ಬಿಸ್ನೆಸ್ ಹೆಂಗೆ ಮಾಡ್ತೀನಿ ಅಂತ ನೋಡಿ. ಒಂದೊಂದೇ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಷನ್ ಮಾಡಬೇಕು, ಅದೆಲ್ಲ ಕ್ರೇಜಿ ಇರುತ್ತೆ. ಇದೆಲ್ಲ ಮಾಡೋಣ ಬನ್ನಿ, ಹೋಗೋಣ. ಬಡಿ ಓಡಿಡಿ ಉಮ್ಮ ಕೊಟ್ಬಿಡು, ಉಮ್ಮ ಸಬ್ಸ್ಕ್ರೈಬರ್ಸಿಗೆ ಉಮ್ಮ. ನೋಡಿ ಬರೋದಾ ಹೋಗುದಾ ಓಯ್ ಹೋಗುದಾ? ಸರಿ ಬೈ. ಏನಾ ನಾನು ಇಲ್ಲೇ ಇದ್ದೀನಿ. ನನ್ನನ್ನೇ ನೋಡಿ ನಾಯಿಗಳು ಬೊಗ್ಲುತ್ತಾ ಇದೆ ಅಂತ ಅಂದರೆ ಹೆಂಗಿರ್ಬೇಡ, ಅದು ನನಗೆ. ನಾನು ನಾಯಿ ಥರ ಕಾಣಿಸ್ತಾ ಇಲ್ಲರೋ, ಹೋಗ್ರೋ ಯಾಕ್ರೋ? ಹಾಂ ಏಯ್ ಹಾಯ್. ಮನೆ ಬಾಗ್ಲಾಗ್ಬಿಟ್ಟಿದ್ದಾರೆ. ಬನ್ನಿ ಬಾಗ್ಲ ತೆಗೆದ್ಬಿಟ್ಟು ಒಳಗೆ ಹೋಗೋಣ. ಗೈಸ್, ಫ್ಯಾನ್ ಆನ್ ಮಾಡ್ಬಿಟ್ಟು ಹೋಗೋಣ ಅಣ್ಣ. ನೋಡಿ ಲೈಟು ಫ್ಯಾನು. ನನ್ನ ತಮ್ಮ ಊರಿಂದ ಬಂದಿದ್ದ, ಸ್ವಲ್ಪ ಎಂಜಾಯ್ ಮಾಡೋಣ ಅಂತ. ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ನೋಡಿ. ನಾನು ಬೆಳಗ್ಗೆ ಎದ್ದು ಫ್ರೆಂಡ್ಸ್ ಬಂದವ್ರೆ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಎದ್ದು ರೆಡಿಯಾಗಿದ್ದೀನಿ. ನೋಡಿ ನನ್ನ ಕಲೆಕ್ಷನ್ ನೋಡಿ ಗಾಯ್ಸ್, ಕಲೆಕ್ಷನ್ ಇಡ್ತೀನಿ. ಒಂದಲ್ಲ ಒಂದಿನ ದೊಡ್ಡದಾಗೆ ಇಡ್ತೀನಿ, ಹೇಳ್ತಾ ಇದ್ದೀನಲ್ಲ. ನೋಡಿ ನಾ ಹೆಲ್ಮೆಟ್ ಹಾಗೆ ಈಗ ಏರ್ಟೆಲ್ ವೈಫೈನ ಆಫ್ ಮಾಡಿ ಹಿಂಗಿದ್ದೀನಿ, ಚೆನ್ನಾಗಿದ್ದೀನಾ? ವೈಫೈನ ಆಫ್ ಮಾಡಿ ಲೈಟ್ಸ್ ನೋಡಿ ಗೈಸ್, ಲೈಟ್ಸ್ ವೈಫೈನ ಆಫ್ ಮಾಡಿ ಸ್ಪೀಕರ್ ಹಾಕ್ಬಿಟ್ಟು ಕನೆಕ್ಟ್ ಮಾಡಿಬಿಟ್ಟು ಹೋಗಿರೋದು. ಆಫೇ ಮಾಡಿಲ್ಲ ಸ್ಪೀಕರೆಲ್ಲ. ಇವ್ರಿಗೆ ಏನು ಹೇಳೋದು ಗೊತ್ತಿಲ್ಲ, ಬಂದ್ಬಿಟ್ಟು ನಮಗೆ ಪ್ರಾಣ ತಿಂತಾರೆ. ನೋಡಿ ಸ್ಪೀಕರೆಲ್ಲ ಬಿದ್ದೋಯ್ತು. ಸೊ ವೈಫೈಗೆ ಸುಮ್ಮನೆ ಜಾಸ್ತಿ ಕಾಸು ಕೊಟ್ಟಿದ್ದೀನಿ ನಾನು, ಆಫ್ ಮಾಡಲಿಕ್ಕೆ ಅದು ಇರೋದು ಅರ್ಥ ಆಗಲ್ಲ ಇವ್ರಿಗೆ. ಬಟ್ ಎಲ್ಲರ ಹತ್ರನೂ ಒಂದೊಂದು ಲ್ಯಾಪ್ಟಾಪ್ ಇದೆ, ಒಂದೊಂದು ಬ್ಯಾಗಲ್ಲೂ ಒಂದೊಂದು ಲ್ಯಾಪ್ಟಾಪ್ಸ್ಗಳಿದೆ.
ಅವ್ರ ಫ್ರೆಂಡ್ಸ್ ಬಂದಿದ್ರಲ್ಲ, ಏನೋ ಮಾಡ್ಕೊಳ್ಳಿ ಬಿಡಿ ಗಾಯ್ಸ್, ನಮ್ಗೆ ಯಾಕೆ, ನಮ್ದೇನು ದುಡ್ಡು ಮಾಡೋ ಕೆಲಸ, ನಾವು ದುಡ್ಡು ಮಾಡ್ತಾ ಇರಬೇಕು. ಲೈಟ್ ಆಫ್ ಮಾಡ್ತೀನಿ. ಬನ್ನಿ ನೆಕ್ಸ್ಟು ಮಾತಾಡ್ಕೊಂಡು ಮತ್ತೆ ಸಿಗುವ. ಕರೆಕ್ಟಾಗಿ ಆ್ಯಕ್ಚುಲಿ ಟೈಮು ನೋಡ್ಕೊಂಬಿಡಿ, 12:23 ಈಗ ಕರೆಕ್ಟ್ ಟೈಮು. ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿತ್ತು. ಸೊ ಅದಕ್ಕೆ ಏನು ಮಾಡಿದೆ, ನಮ್ಮವರೇ ಎಲ್ಲ ಡಾಮಿನೋಸಲ್ಲಿ ಇರೋದು, 1 ಗಂಟೆ ಡಾಮಿನೋಸ್ ಓಪನ್ ಇರುತ್ತೆ. ಅದಕ್ಕೆ ಐಟಮ್ ಆರ್ಡ್ರ್ ಮಾಡಿ ಈಗ ತೊಗೊಂಡೋಗಿ ತಿನ್ನಬೇಕು. ಬನ್ನಿ ಹೋಗೋಣ. ಇವತ್ತಿನ ವ್ಲಾಗು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಚೆನ್ನಾಗಿ ವೀಡಿಯೋ ಮಾಡ್ತೀನಿ. ಎಕ್ಸಾಮ್ ಮುಗ್ದೋಗ್ಲಿ ಪ್ಲೀಸ್ ಸಾರಿ, ನನ್ನ ಕ್ಷಮಿಸಿ. ಎಕ್ಸಾಮ್ ಮುಗ್ದೋಗ್ಲಿ, ನಾನು ಚೆನ್ನಾಗಿ ನನ್ನ ಕಡೆಯಿಂದ ವೀಡಿಯೋಗಳು ಬರ್ತಾ ಇರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.